ಏಯ್, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ, ಎಲ್ಲಿ ನೋಡ್ತಾ ಇದ್ದೀಯಾ ಎಂದು ಅವಳು ಅವನಿಗೆ ಆವಾಜ್ ಹಾಕುತ್ತಿದ್ದಳು. ಅವಳಿಗೂ ಗೊತ್ತು ಅವನಿಗೆ ಅವಳ ಸ್ತನದ ಮೇಲೆ ಆಕರ್ಷಣೆ ಯಾವ ರೀತಿಯಿದೆ ಎಂದು. ಕನಸುಗಳಿಗೆ ಹಗಲು ರಾತ್ರಿಯ ಪರಿವಿಲ್ಲ. ಸ್ತನಗಳ ಗಾತ್ರ, ಅಂದ, ಆಕಾರವನ್ನು ಕಣ್ಣಿನಲ್ಲೇ ಅಳೆದು ಬಿಡುವ ಪುರುಷರಿಗೆ ಏನೆಲ್ಲ ಫ್ಯಾಂಟಸಿಗಳಿರುತ್ತವೆ ಎಂದರೆ ತಕ್ಷಣವೇ ನಂಬಲು ಸಾಧ್ಯವಾಗದು. ಪುರುಷರಂತೆ ಸ್ತ್ರೀಯರಿಗೂ ಕಾಮೋದ್ರೇಕಗೊಂಡ ಕ್ಷಣವನ್ನು ತಿಳಿಸುವುದು ಈ ಸ್ತನ ಹಾಗೂ ಸೆಟೆದು ಗಟ್ಟಿಯಾಗುವ ತೊಟ್ಟು. ಸ್ತನಗಳು, ಅವುಗಳ ಸ್ಪರ್ಶದಿಂದ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಿಗುವ ಆನಂದ. ಈ ಕುರಿತಾಗಿ ಕೆಲವೊಂದು ರೋಚಕ ಸಂಗತಿಗಳನ್ನು ಈ ಹಿಂದಿನ ಲೇಖನದಲ್ಲಿ ಓದಿರಬಹುದು. ಈಗ ಕೈಗೆ ಅವಳದೇ ಸಿಕ್ಕರೆ ಪುರುಷ ಸಿಂಹಗಳು ಏನೆಲ್ಲ ಮಂಗನಾಟವಾಡಬಹುದು, ಕಲ್ಪನಾಲೋಕದಲ್ಲಿ ಸ್ತನಗಳೊಟ್ಟಿಗೆ ಹೇಗೆಲ್ಲ ಆಟವಾಡಬಹುದು ಎಂಬುದನ್ನು ಮುಂದೆ ನೀವೇ ಓದಿ. ಪುರುಷರಿಗೆ ಅವರ ಕುಚಗಳು ಕುಣಿದಾಟ ನೋಡಬೇಕು ಅಂತ ಆಸೆ ಇರುತ್ತೆ. ಅಂದರೆ ಅವರ ಸ್ತನಗಳು ಮೇಲೆ ಕೆಳಗೆ ಕುಣಿದಾಡುತ್ತಾ ಬೌನ್ಸ್ ಆಗುವುದನ್ನು ನೋಡುವುದು ಪುರುಷರಿಗೆ ಪರಮಾನಂದ. ಆಕರ್ಷಕವಾಗಿ ಹೆಣ್ಣು ಜಾಗಿಂಗ್, ರನ್ನಿಂಗ್ ಮಾಡುತ್ತಾ ಬೌನ್ಸ್ ಮಾಡುತ್ತಿದ್ದರೆ ಅದನ್ನು ಕ್ಯಾಚ್ ಮಾಡುವುದು ಪುರುಷರ ಹಂಬಲ. ಒದ್ದೆ ಮೈಯ ಸ್ತನಗಳು, ಮುಂಗಾರು ಮಳೆಯಲ್ಲಿ ಮಿಂದೆದ್ದ ಕುಚದ್ವಯಗಳು ಬಿಗಿಯಾಗಿ ಬಟ್ಟೆಯಿಂದ ಹೊರಬರುವಂತೆ ಕಾಣುವುದು, ಮೊಲೆ ತೊಟ್ಟು ಬಟ್ಟೆಯಿಂದ ಇಣುಕುವುದು, ದಿರಿಸಿನಲ್ಲಿ ಮರೆಯಾದ ಕುಚಗಳ ಗಾತ್ರ ಮಳೆಯಿಂದ ಹೊರಹೊಮ್ಮುವುದು ನೋಡುವುದು ಆನಂದ. ಕ್ರೀಡಾಲೋಕದ ಕಾಮನೆ. ಫಿಟ್ನೆಸ್ ಉಳ್ಳ ಕ್ರೀಡಾಲೋಕದ ಸುಂದರಿಯ ಕುಚಗಳು ಹೆಚ್ಚು ಆಕರ್ಷಿಸುತ್ತವೆ. ಹೆಚ್ಚಾಗಿ ಟೆನ್ನಿಸ್ ಆಟವಾಡುವ ಮಹಿಳೆಯ ಬಗ್ಗೆ ಪುರುಷರಿಗೆ ಇದೇ ಕಾರಣಕ್ಕೆ ಒಲವು ಮೂಡುತ್ತದೆ. ಸೌಂದರ್ಯವತಿ ಆಟಗಾರ್ತಿಗಾಗಿಯೇ ಪಂದ್ಯ ನೋಡುವ ಅಭ್ಯಾಸವೂ ಕೆಲವರಿಗಿರುತ್ತದೆ. ಅವರ ಸ್ತನಗಳ ಗಾತ್ರ ನೋಡಿದರೆ ಇಸುಕಿ ಹಾಕಬೇಕು ಹಿಂಗೆಲ್ಲ ಕಲ್ಪನೆ ಹೆಚ್ಚಾಗಿ ಬಿ ಗ್ರೇಡ್ ಸಿನಿಮಾಗಳ ದೃಶ್ಯಗಳನ್ನು ನೋಡಿದ ಬಳಿಕ ಹೆಚ್ಚಾಗುತ್ತದೆ. ತಮ್ಮ ಸಂಗಾತಿಯ ಕುಚಗಳನ್ನು ಹಿತವಾಗಿ ಹಿಸುಕಿ ಹಿತವಾದ ನೋವು ಕೊಡುವ ಕಲ್ಪನೆಯಲ್ಲಿ ಅನೇಕರು ಮುಳುಗಿರುತ್ತಾರೆ. ಕ್ಲೈಮ್ಯಾಕ್ಸ್ನಲ್ಲಿ ಮೇಲೆ ಹೇಳಿದ ಎಲ್ಲ ಕ್ರಿಯೆಗಳ ಜೊತೆಗೆ ಕಾಮದಾಟ ಆರಂಭವಾದ ಬಳಿಕ ಸ್ತನ ಉಣಿಸುವಂತೆ ಸಂಗಾತಿಯನ್ನು ಕಾಡಬಹುದು. ಅಲ್ಲದೆ ಪುರುಷ ತನ್ನ ಶಿಶ್ನವನ್ನು ಆಕೆಯ ಸ್ತನಗಳ ಮಧ್ಯೆ ಇಟ್ಟುಕೊಂಡು ಸುಖಪಡುವ ಕನಸು ಕಾಣಬಹುದು. ಇಂತಹ ಮಾಹಿತಿಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.